ನೋಡಿ ಕೋರ್ಟ್ ಆ ಥರ ಏನಾದರೂ ರೀಕೌಂಟಿಂಗ್ ಅಂತ ಏನಾದರೂ ತೀರ್ಮಾನ ತಗೊಂಡ್ರೆ ನಾನು ಚಾಲೆಂಜ್ ಮಾಡೋದಿಲ್ಲ. ನನಗೆ ನಂಬಿಕೆ ಇದೆ, ಕೌಂಟಿಂಗ್ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಕೌಂಟಿಂಗ್ ಆಗಲೇಬೇಕು. ಮತ್ತು ಮೂರನೇ ಸಾರಿ ನನ್ನ ಮೇಲೆ ಸೋಲನ್ನು ಅವನು ನೋಡಲೇಬೇಕು, ಕಣ್ಣಲ್ಲಿ ನೋಡಲೇಬೇಕು. ಅವರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆದು ಸುಮಾರು 1 ವರ್ಷ 3 ತಿಂಗಳು ಆಗೋಗಿದೆ, 3-4 ತಿಂಗಳು. ಆ ಚುನಾವಣೆ ಫಲಿತಾಂಶ ಘೋಷಣೆ ಆದಮೇಲೆ ನನ್ನ ಪ್ರತಿಸ್ಪರ್ಧಿ ಕೌಂಟಿಂಗಲ್ಲೆಲ್ಲ ಒಪ್ಕೊಂಡು ಕೌಂಟಿಂಗಿಗೆ ರಿಸಲ್ಟಿಗೆಲ್ಲ ಕ್ಲಿಯರ್ ಆದಮೇಲೆ ತಕರಾರು ಕೂಡ ಈಗ ಕೋರ್ಟಲ್ಲಿ ಹಾಕಿದ್ದಾರೆ. ಆ ಕೋರ್ಟಲ್ಲಿ ರೀಕೌಂಟಿಂಗ್ ಮಾಡಬೇಕು ಅಂತ ಕೇಳಿದ್ದಾನೆ. ರೀಕೌಂಟಿಂಗ್ ಮಾಡಿಸ್ಬೇಕು, ಅಲ್ಲಿ ಕೌಂಟಿಂಗ್ ನನಗೆ ನಂಬಿಕೆ ಇಲ್ಲ ಕೌಂಟಿಂಗ್ ಆಗಿದ್ದು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೋರ್ಟಿಗೆ ಕೊಡಿ ಅಂತೇಳಿ ಕೋರ್ಟು ಆದೇಶ ಮಾಡಿದೆ. ಅದು ಸ್ಟ್ರಾಂಗ್ ರೂಮಲ್ಲಿದೆ ಅಂತೇಳಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಕೊಡೋಕ್ಕೆ ಕೇಳಿದ್ದಾರೆ. ಅದು DC ಆಫೀಸು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ್ದಾರೆ. ಅಲ್ಲಿ ಏನು ಸಿಕ್ಕಿದೆ ಅದು ಕೋರ್ಟಿಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋಂಥದ್ದು ಇಲ್ಲಿ ಕೋಲಾರ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸ್ಟ್ರಾಂಗ್ ರೂಮಲ್ಲಿದೆ ಅಂತೇಳಿ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅದು ಏನಾದರೂ ಆಗಲಿ, ನಾನು ಕೌಂಟಿಂಗ್ ಆಗಿದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಕೌಂಟಿಂಗಲ್ಲಿ ನಾನು ಯಾವತ್ತು ಇರಲೂ ಇಲ್ಲ. ಕೌಂಟಿಂಗ್ ಆದರೆ ನಾನು TV ಮುಂದೆ ಆರಾಮಾಗಿ ಕೂತಿದ್ದೆ. ಏನು ಇವತ್ತು ತಕರಾರು ಹಾಕಿದ್ದಾನೆ, ತಕರಾರು ಹಾಕಿರೋ ಮನುಷ್ಯನೇ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಕೌಂಟಿಂಗಲ್ಲಿ ಕಾವಲಿದ್ದು. BJP ಸರ್ಕಾರ, BJP ಅಧಿಕಾರಿಗಳು, ಇವನು BJP ಕ್ಯಾಂಡಿಡೇಟ್. ಈಗ ಯಾಕೆ ಅನುಮಾನ ಬಂದಿದೋ ಏನೋ ಗೊತ್ತಿಲ್ಲ. ನನಗೆ ಭಯನೂ ಇಲ್ಲ. ನನಗೆ ಕೌಂಟಿಂಗ್ ಮೇಲೆ ನಂಬಿಕೆ ಇದೆ, ಮತ್ತು ಕಾನೂನು ಮೇಲೆ ನಂಬಿಕೆ ಇದೆ, ನ್ಯಾಯ ದೇವತೆ ಮೇಲೆ ನನಗೆ ನಂಬಿಕೆ ಇದೆ. ಇವತ್ತು ಕೋರ್ಟ್ ಏನು ತೀರ್ಮಾನ ತಗೊಂಡ್ರೂ ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಇವತ್ತು ನಾನು ಗೆದ್ದಿದ್ದೀನಿ 248 ಓಟಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇವತ್ತು ಕೋರ್ಟು ರೀಕೌಂಟಿಂಗ್ ಕೊಡ್ತಾರಾ, ಯಾವ ಪ್ರಾವಿಜನ್ ಮೇಲೆ ರೀಕೌಂಟಿಂಗ್ ಕೊಡ್ತಾರೆ? ಕೊಟ್ಟೇ ಬಿಟ್ಟರು, ಕೊಡಲಿಲ್ಲ, ಕೊಡೋಕ್ಕೆ ಅವಕಾಶ ಇಲ್ಲ, ಅದಕ್ಕೂ ಸ್ವಾಗತ ಬಯಸ್ತಾನೆ. ಕೊಟ್ಟರೂ ಸಹಿತ ನನಗೆ ನಂಬಿಕೆ ಇದೆ. 2 ಸಾರಿ ಸೋಲ್ಸಿದ್ದೀನಿ. ಮೂರನೇ ಸಾರಿ ಕೂಡ ನನ್ನ ಮೇಲೆ ಸೋಲು ಕಟ್ಟಿಟ್ಟ ಬುತ್ತಿ. ನಾನು ಹೊಸಕೋಟೆಯಿಂದ ಕರ್ಕೊಂಬಂದು ಮಾಲೂರು ತಾಲೂಕಿನ ಜನತೆ ರಿಕ್ವೆಸ್ಟ್ ಮಾಡ್ಕೊಂಡು MLA ಮಾಡಿದ್ದೆ. ಮತ್ತೆ ನಾನೇ ಸೋಲಿಸಿದೆ. ಮತ್ತೆ ಒಂದು ಮೊನ್ನೆ ಎಲೆಕ್ಷನ್ ಆಯಿತು. ಮೊನ್ನೆ ಕೂಡ ಸೋತಿದ್ದಾರೆ, 2 ಆಯಿತು. ಮತ್ತೆ ರೀಕೌಂಟಿಂಗ್ ಏನಾದರೂ ಅಂಥ ಸಂದರ್ಭ ಕಾನೂನಲ್ಲಿ ಬಂದರೆ, ಕೋರ್ಟಿಂದ ಆದೇಶ ಬಂದರೆ, ಆದರೆ ನಾನು ಅದಕ್ಕೆ ವಿರೋಧ ಮಾಡೋದಿಲ್ಲ. ನನಗೆ ಭಯ ಇಲ್ಲ. 3ನೇ ಸೋಲಂತೂ ಡೆಫಿನೆಟ್ ನನ್ನ ಮೇಲೆ 3ನೇ ಸೋಲು ಮಾಲೂರು ತಾಲೂಕಲ್ಲಿ ಪ್ರತಿಯೊಬ್ಬ ಜನರಿಗೂ ಗೊತ್ತಾಗ್ತದೆ. ನನ್ನ ತಾಲೂಕಿನ ಜನತೆಗೆ ಗೊತ್ತಾಗಲಿ. ನನಗೆ ಕೌಂಟಿಂಗ್ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ನನಗೆ ಯಾವುದೂ ಭಯ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗೋದು ಬೇರೆ. ಅದೇ ಕೌಂಟಿಂಗು ಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಇಲ್ಲಿ ಟ್ರಯಲಲ್ಲಿರುವಾಗ ಇಲ್ಲಿ ನಾವು ಪ್ರಸ್ತಾಪ ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೇನು ಅವರು ವಜಾ ಮಾಡಿರೋದಲ್ಲ. ಹೌದು, ಕರೆಕ್ಟ್. ಆಗಲಿ, ತೀರ್ಮಾನ ಆಗಲಿ. ಇಲ್ಲೇ ಹೈಕೋರ್ಟಲ್ಲಿ ಏನು ತೀರ್ಮಾನ ಆಗ್ತದೆ ಆಗಲಿ. ಕೌಂಟಿಂಗ್ ಕೊಟ್ಬಿಡ್ತಾರಪ್ಪ ಅಂತ ಭಯ ಇಲ್ಲ. ನಾವು ಕೌಂಟಿಂಗಲ್ಲಿ ನಾವೇನು ಆ ಥರ ಮಾಡಿಲ್ಲ. ಕೌಂಟಿಂಗಲ್ಲಿ ನಾವೇನು ಅಲ್ಲಿ ನಾನು ಸರ್ಕಾರ ಅಲ್ಲ, ನನ್ನ ಅಧಿಕಾರಿಗಳೆಲ್ಲ BJP ಸರ್ಕಾರ, BJP ತಂದಂಥ ಅಧಿಕಾರಿಗಳು. ನನಗೆ ಅದಕ್ಕೆ ಭಯನೇ ಇಲ್ಲ. ಕೌಂಟಿಂಗ್ ಬಗ್ಗೆ ನನಗೆ ನಂಬಿಕೆ ಇದೆ, ಕ್ಲಿಯರ್ ಇದೆ ರಿಸಲ್ಟ್. ಯಾವುದೇ ಕಾರಣಕ್ಕೂ ನಾವು ಯಾರೂ ಕೂಡ ಭಯ ಬೀಳುವಂಥ ವಾತಾವರಣ ಇಲ್ಲ. ಕೋರ್ಟ್ ಆದೇಶ ಏನು ಬಂದರೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ನಾನು ತಕರಾರು ಹಾಕಿದ್ದಾರೆ, ಕೋರ್ಟಲ್ಲೂ ತೀರ್ಮಾನ ಆಗ್ತದೆ ಆ ತಕರಾಲಿಗೆ. ನೋಡಿ, ನಾನು ಜಡ್ಜ್ ಅಲ್ಲ, ಉಡಿ ವಿಜಯ್ ಕುಮಾರ್ ಜಡ್ಜ್ ಅಲ್ಲ. ಕೋರ್ಟ್ ಮುಂದೆ ವಾದ ಇದೆ, ಕೋರ್ಟ್ ನ್ಯಾಯಾಲಯ ಜಡ್ಜ್ಮೆಂಟ್ ಕೊಡ್ತದೆ. ಕೌಂಟಿಂಗ್ ಆಗಬೇಕಾ ಆಗ್ಕೂಡ್ದ ಅಂತ. ಆಗಬೇಕು ಅಂದರೂ ಸ್ವಾಗತ ಮಾಡೋದು ನಾನು. ಇಲ್ಲ ಮಾಡಿರೋ ಸರಿ ಇದೆ ಅಂದರೂ ಕೂಡ ಆ ನ್ಯಾಯಾಲಯದ ಆದೇಶಕ್ಕೆ ನಾನು ಗೌರವ ಕೊಡೋನು. ನಾನು ಎರಡಕ್ಕೂ ಕೂಡ ರೆಡಿ ಇದ್ದೀನಿ ನಾನು.